ಹೆಂಗಿದೆ ಕಿಶೋರ್? ಥ್ಯಾಂಕ್ ಯು. ನಮಸ್ಕಾರ ಎಲ್ಲರಿಗೂ, ಹೇಗಿದ್ದೀರಾ ಎಲ್ಲರೂ? ನಾನಂತೂ ತುಂಬಾನೇ ಚೆನ್ನಾಗಿದ್ದೀನಿ. ಬನ್ನಿ ಇವತ್ತು ಬಾಂಬೆ ಸಾಗು ಮಾಡೋದು ಹೆಂಗೆ ಅಂತ ನೋಡೋಣ. ಇದು ಬರೀ ಒಂದು 15 ನಿಮಿಷದಲ್ಲಿ ಮುಗ್ದೋಗುತ್ತೆ. ಮತ್ತೆ ಪೂರಿ ಮತ್ತೆ ಚಪಾತಿ ಜೊತೆ ಆಹಾ ತುಂಬಾನೇ ಚೆನ್ನಾಗಿರುತ್ತೆ. ಫಸ್ಟ್ ಒಂದು ಬಾಣಲೆ ತಗೊಳ್ಳಿ, ಅದಕ್ಕೆ ಸ್ವಲ್ಪ ತುಪ್ಪನೋ ಎಣ್ಣೆನೋ ಹಾಕೊಂಡು ಅದಕ್ಕೆ ಸಾಸಿವೆ, ಉದ್ದಿನಬೇಳೆ, ಜೀರಿಗೆ, ಒಣಮೆಣಸು ಮತ್ತೆ ಕರಿಬೇವು, ಹಸಿ ಮೆಣಸು ಹಾಕೊಂಡು ಸಾಸಿವೆ ಸಿಡಿಯೋ ತನಕ ಫ್ರೈ ಮಾಡಿ ಅದಕ್ಕೆ ಸಣ್ಣದಾಗಿ ಕಟ್ ಮಾಡಿಟ್ಟಂತಹ ಈರುಳ್ಳಿಯನ್ನ ಹಾಕೋಬೇಕು. ಈರುಳ್ಳಿ ಟ್ರಾನ್ಸ್ಪರೆಂಟ್ ಆಗೋ ತನಕ ಬಿಡಿ. ಆಮೇಲೆ ಇದಕ್ಕೆ ಸಣ್ಣಗೆ ಕಟ್ ಮಾಡಿಟ್ಟಂತಹ ಟೊಮೆಟೊನ ಕೂಡ ಹಾಕೊಂಡು ಟೊಮೆಟೊ ಮೆತ್ತಗಾಗೋ ತನಕ ಹುರ್ಕೋಬೇಕು. ಟೊಮೆಟೊ ಬೇಗ ಬೇಯಬೇಕು ಅಂತಂದ್ರೆ ಇದಕ್ಕೆ ಸ್ವಲ್ಪ ಚಿಟಿಕೆ ಉಪ್ಪು ಹಾಕೊಳ್ಳಿ. ಆ ನಂತರ ಇದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಅರಿಶಿನ ಹಾಕೊಂಡು ಮತ್ತೆ ಫ್ರೈ ಮಾಡ್ಕೊಳ್ಳಿ. ನಾನಿಲ್ಲಿ ತುಪ್ಪನ ಯೂಸ್ ಮಾಡಿದ್ದೀನಿ, ನೀವು ಎಣ್ಣೆ ಕೂಡ ಯೂಸ್ ಮಾಡಬಹುದು, ಸ್ವಲ್ಪ ಜಾಸ್ತಿ ಕೂಡ ಹಾಕೋಬಹುದು, ಅದು ನಿಮ್ಮ ಇಷ್ಟ. ನೆಕ್ಸ್ಟ್ ನಾನಿಲ್ಲಿ ಮನೇಲೆ ಮಾಡಿದಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೊಂಡಿದ್ದೀನಿ, 1 ಟೇಬಲ್ ಸ್ಪೂನ್ ಹಾಕೊಂಡಿದ್ದೀನಿ. ಆಮೇಲೆ ಎರಡು ಬೇಯಿಸಿಟ್ಟಂತಹ ಆಲೂಗಡ್ಡೆನ ಮ್ಯಾಶ್ ಮಾಡಿಬಿಟ್ಟು ಹಾಕೊಂಡಿದ್ದೀನಿ, ನೀವು ಬೇಕಾದರೆ ಜಾಸ್ತಿನೂ ಹಾಕೋಬಹುದು. ನಂತರ ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ನಿಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ಸ್ವಲ್ಪ ಗ್ರೇವಿ ಕನ್ಸಿಸ್ಟೆನ್ಸಿಗೆ ತರಬೇಕಿದನ್ನು. ಕೆಲವರು ಇದಕ್ಕೆ ಕಡಲೆ ಹಿಟ್ಟನ್ನು ಮತ್ತು ನೀರನ್ನು ಹಾಕೊಂಡು ಥಿಕ್ನೆಸ್ ಬರೋ ಥರ ಮಾಡ್ಕೋತಾರೆ, ಬಟ್ ನಾನಿಲ್ಲಿ ಆಲೂಗಡ್ಡೆ ಹಾಕಿರೋದ್ರಿಂದ ಅದನ್ನು ಯೂಸ್ ಮಾಡ್ತಾ ಇಲ್ಲ. ನಂತರ ನಾನು ಉಪ್ಪು ಮತ್ತು ಸಕ್ಕರೆ ರುಚಿಗೆ ತಕ್ಕಷ್ಟು ಹಾಕಿ ಮತ್ತೆ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನೆಲ್ಲ ಮಿಕ್ಸ್ ಮಾಡಿ ಸ್ವಲ್ಪ ಮ್ಯಾಶ್ ಮಾಡಿ ಅದನ್ನು ಚೆನ್ನಾಗಿ ಬೇಯಕ್ಕೆ ಬಿಟ್ಟೆ. ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಬಾಂಬೆ ಸಾಗು ರೆಡಿಯಾಗಿ ಹೋಯ್ತು. ಇದನ್ನ ಪೂರಿ ಚಪಾತಿ ಜೊತೆನೂ ತಿನ್ಕೋಬಹುದು. ಮತ್ತ್ಯಾಕೆ ತಡ, ನೀವು ಕೂಡ ನಿಮ್ಮ ಮನೆಯಲ್ಲಿ ಮಾಡ್ಕೊಳ್ಳಿ. ಹೆಲ್ದಿಯಾಗಿ ತಿನ್ನಿ, ಹೆಲ್ದಿಯಾಗಿ ಇರಿ, ಖುಷಿಯಾಗಿ ಇರಿ ಅಂತ ಹೇಳ್ತಾ ನನ್ನ ಈ ಮಿನಿ ವ್ಲಾಗ್ನ ಇಲ್ಲೇ ಮುಗಿಸ್ತಾ ಇದ್ದೀನಿ. ನಾಳೆ ಮತ್ತೆ ಸಿಗೋಣ. ಅಲ್ಲಿ ತನಕ ಸ್ಟೇ ಟ್ಯೂನ್ಡ್ ಆ್ಯಂಡ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.